ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಹೇಳಿದ್ದೆ ನಿಮಗೆ, ಮನೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಸೊ ಡೈಲಿ ವ್ಲಾಗ್ಸ್ ಮಾಡ್ತೀನಿ ಅಂತ. ಸೊ ಇವತ್ತಿಂದ ಕಂಟಿನ್ಯೂ ಮಾಡೋಣ. ಸೊ ಇವತ್ತು ಮಂಡೇ ಅಲ್ಲ, ಟ್ಯೂಸ್ಡೇ. ಸೊ ಪೂಜೆ ಮಾಡೋಣ, ಅಮಾವಾಸ್ಯೆ ಅಲ್ವಾ. ಸ್ವಲ್ಪ ಬೇಗ ಎದ್ದಿದ್ದೀನಿ. ಇಷ್ಟು ದಿನ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ, ಬಟ್ಟೆ ಎಲ್ಲ ಮರ್ಚ್ಕೊಂಡು. ಸೊ ಇವತ್ತು ಪೂಜೆ ಮಾಡೋಣ. ಯಾವ ಥರ ಇರುತ್ತೆ ನಮ್ಮ ದಿನ ಅಂತ ತೋರಿಸ್ತೀನಿ. ಜೋರಾಗಿ ಹೇಳು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮಾರ್ನಿಂಗ್ ವ್ಯೂ ಅಂತೂ ಸೂಪರ್ ಆಗಿದೆ ನಮ್ಮ ಮನೆ ಹತ್ರ. ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಪೀಸಾಗಿರುತ್ತೆ ಗೈಸ್. ಎದ್ದಿದ ತಕ್ಷಣ ಈ ಥರ ಒಂದು ವ್ಯೂ ಬರುತ್ತೆ. ಸೊ ಇವಾಗ ಕ್ಲೀನ್ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ 2 ಡೇಸಿಂದ ಫುಲ್ ಕ್ಲೀನ್ ಮಾಡಿದ್ದೀನಿ. ಇವಾಗ ಜಸ್ಟ್ ಮನೆಯೆಲ್ಲ ಒರೆಸ್ಕೊಂಡು ಬೇಗ ಬೇಗ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕು. ಸೊ ಬಟ್ಟೆ ಎಲ್ಲ ಒಗ್ದಿದ್ದೀನಿ, ಎತ್ಕೊಂಡೋಗಿ ಒಣಗಾಕಬೇಕು. ಮನೆ ಶಿಫ್ಟ್ ಮಾಡಿದ್ದೀವಿ ಅಂದರೆ ಗೊತ್ತಲ್ಲ ಗೈಸ್, ಎಷ್ಟು ಕೆಲಸ ಇರುತ್ತೆ ಅಂತ. ನನಗಂತೂ ಸಾಕಾಗಿಬಿಟ್ಟಿದೆ. ಸೊ ಒಬ್ಬಳೇ ಎಲ್ಲ ಕೆಲಸನೂ ಮಾಡ್ಕೊಬೇಕು. ಸೊ ಒಂದು ದಿನ ಎಲ್ಲ ಬಟ್ಟೆ ಮಡ್ಚಿದ್ದೀನಿ, ಅಷ್ಟು ಬಟ್ಟೆ ಇದೆ. ಸೊ ನೆಕ್ಸ್ಟು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕಿಚನ್ ಮಾತ್ರ ಪೆಂಡಿಂಗ್ ಇದೆ. ಸೊ ಸ್ವಲ್ಪ ಬೇಗ ಎದ್ಬಿಟ್ಟು ಪೂಜೆ ಮಾಡೋಣ ಅಂತ ಮನೆ ಕಸ ಗುಡಿಸ್ಕೊಂಡು ಒರೆಸಿ ಎಲ್ಲ ಪೂಜೆ ಮಾಡ್ತಾಯಿದ್ದೀನಿ. ಸೊ ಅಮಾವಾಸ್ಯೆ ಇತ್ತಲ್ವಾ, ಅದಕ್ಕೆ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಎದ್ದಿದ್ದೆ. ಮನೇಲಿ ತುಂಬಾ ಪಾತ್ರೆ ಮತ್ತು ಅದು ಇದು ಎಲ್ಲ ಇತ್ತು. ಸ್ವಲ್ಪ ಅಲ್ಲಿ ಇಲ್ಲಿ ಕೊಟ್ಬಿಟ್ವಿ ನಾವು. ಜಾಸ್ತಿ ಮನೆಗೆ ತಗೊಬಂದಿಲ್ಲ, ಸ್ವಲ್ಪ ಫ್ರೀಯಾಗಿ ಇಟ್ಕೊಳ್ಳೋಣ ಅಂದ್ಬಿಟ್ಟು. ಹಂಗೆ ಪಾತ್ರೆ ಕೂಡ ಅಷ್ಟೇ ಎಲ್ಲ ಮೂಟೆ ಕಟ್ಬಿಟ್ಟು ಮೇಲೆ ಹಾಕ್ಬಿಟ್ಟಿದ್ದೀನಿ. ಸೊ ಹೊರಗಡೆ ಇಟ್ಟು ಅದೆಲ್ಲ ಧೂಳು ಹಿಡ್ದು ಅದನ್ನೆಲ್ಲ ತೊಳೆಯೋಕ್ಕಂತೂ ಆಗಲ್ಲ. ಸೊ ಅದಕ್ಕೆ ಮೇಲೆ ಕಟ್ಟಾಕ್ಬಿಟ್ಟಿದ್ದೀನಿ. ಸೊ ಎಷ್ಟು ಬೇಕೋ ಅಷ್ಟೇ ಕಿಚನಲ್ಲಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಸುಮ್ಮನೆ ಅದೆಲ್ಲ ಕಿಚನಲ್ಲಿ ಜೋಡಿಸ್ಕೊಬೋದು, ನೋಡೋಕೆ ಚೆನ್ನಾಗಿರುತ್ತೆ. ಬಟ್ ಅದೆಲ್ಲ ಜಿಡ್ಡಿಟ್ಕೊಂಡ್ಬಿಟ್ರೆ ತೊಳೆಯೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಲ್ವಾ. ಸೊ ಅದಕ್ಕೇ ಒಂದು ಕಡೆ ನಾನು ಕಸ ಗುಡಿಸ್ಕೊಂಬರ್ತಾ ಇದ್ದೀನಿ, ಇನ್ನೊಂದು ಕಡೆ ನೋಡ್ತಿರ್ಬೋದು ನಮ್ಮ ಬಂಗಾರಿ ಏನು ಮಾಡ್ತಿದ್ದಾಳೆ ಅಂದ್ಬಿಟ್ಟು. ಸೊ ಆಟಾಡ್ಕೊಂಡಿದ್ದಾಳೆ ಪಾಪ. ಅಷ್ಟು ಡಿಸ್ಟರ್ಬ್ ಮಾಡಲ್ಲ. ಎಲ್ಲ ಮಕ್ಳಿಗೂ ಕಂಪೇರ್ ಮಾಡೋಕ್ಕೆ ಹೋದರೆ ನನ್ನ ಮಗಳು ಎಷ್ಟೋ ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ಮನೇಲಿ ಅಷ್ಟು ಸೈಲೆಂಟ್ ಆಗಿರ್ತಾಳೆ. ಸೊ ಒಂದಷ್ಟು ಕಿತಾಪತಿ ಮಾಡ್ಬೋದು, ಬಟ್ ಜಾಸ್ತಿ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಸೊ ನಾನು ಸುಮ್ಮನೆ ಹೇಳಿದ ತಕ್ಷಣವೇ ಸುಮ್ಮನೆ ಆಗಿಬಿಡ್ತಾಳೆ. ಸೊ ನೋಡ್ತಿರ್ಬೋದು ಎಷ್ಟು ಸೈಲೆಂಟಾಗಿ ಕೂತ್ಕೊಂಡಿದ್ದಾಳೆ ಅಂತ. ಬಟ್ ಒಂದೊಂದು ಕೆಲಸ ಮಾಡ್ತಾಳೆ, ರಂಗೋಲಿ ಕೆಡ್ಸೋದು, ಸೊ ಈ ಥರ ಎಲ್ಲ ಮಾಡ್ತಾಳೆ. ಅವಳಿಗೆ ನೈಸಾಗಿ ಹೇಳಿದ್ದೀವಿ ಅಂದರೆ ಏನು ಬೇಕಾದರೂ ಕೇಳ್ತಾಳೆ. ಸೊ ಆ ಥರ ರಫಾಗಿ ಹೇಳಿದ್ರೆ ಇನ್ನು ಡಬಲ್ ಮಾಡ್ತಾಳೆ, ಹಂಗೆ ನಮ್ಮ ಪಾಪು. ಸೊ ಹಂಗೆ ಇವತ್ತು ಅಮಾವಾಸ್ಯೆ ಅಲ್ವಾ. ಸೊ ಒರೆಸೋದಕ್ಕೆ ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೊಂಡು ಸ್ವಲ್ಪ ಗಂಜಲನ ಹಾಕ್ಕೊಂಡು ಒರೆಸ್ತಾ ಇದ್ದೀನಿ. ಸೊ ಗಂಜಲ ಸಿಗಲ್ಲ ಅಲ್ವಾ ನಮಗೆ, ಅದಕ್ಕೆ ನಾನು ಸ್ಟೋರ್ ಮಾಡಿಟ್ಟಿದ್ದೀನಿ ಫ್ರಿಜ್ಜಲ್ಲಿ ಇಟ್ಟರೆ ಸ್ಮೆಲ್ ಬರಲ್ಲ. ಹಾಗೆ ತುಂಬ ದಿನ ಯೂಸ್ ಮಾಡ್ಕೊಬೋದು. ಯಾಕಂದರೆ ನಮ್ಗೆ ಇವಾಗ ಸಡನ್ನಾಗಿ ಬೇಕು ಅಂದರೆ ಸಿಗಲ್ಲ ಅಲ್ವಾ. ಸೊ ಅದಕ್ಕೇ ಗಂಜಲ ನಾವು ಮನೇಲಿ ಈ ಥರ ಹಾಕಿ ಒರೆಸೋದ್ರಿಂದ ಸೊ ನೆಗೆಟಿವ್ ಏನಾದರೂ ಇದ್ದರೆ ಅದು ಕೂಡ ಹೋಗುತ್ತೆ. ಬೇಕಿದ್ರೆ ಯಾವಾಗೂ ಗಂಜಲನ ಹಾಕಿ ಒರೆಸ್ಕೊಬೋದು. ಇಲ್ಲ ಅಂದರೆ ನೀವು ಅಮಾವಾಸ್ಯೆ ಈ ಥರ ಏನಾದರೂ ಪೂಜೆಗಳನ್ನ ಚೆನ್ನಾಗಿ ಮಾಡ್ತಿದ್ದೀರಾ, ಸ್ಪೆಷಲ್ ಡೇಸ್, ಹಬ್ಬ ಆ ಥರ ಇದ್ದಾಗ ಕೂಡ ನೀವು ಹಾಕಿ ಈ ಥರ ಒರೆಸ್ಕೊಬೋದು. ಗೈಸ್, ಇವಾಗಿರೋ ಮನೆ ಸ್ವಲ್ಪ ಚಿಕ್ಕದೇ ಆಗಿರ್ಬೋದು, ಬಟ್ ನನಗಂತೂ ತುಂಬಾ ಆಸೆ ಇದೆ ಫುಲ್ಲು ಡೆಕೋರೇಟಿವ್ ಆಗಿ ಇಟ್ಕೊಬೇಕು, ಒಂಥರ ಚೆನ್ನಾಗಿ ಇಟ್ಕೊಬೇಕು ಅಂತ. ಸೊ ಎಲ್ಲ ಪ್ರಾಡಕ್ಟ್ಸ್ನು ಕೂಡ ತರಿಸಿದ್ದೀನಿ. ಸೊ ಒಂದೊಂದಾಗಿ ನಾನು ಎಲ್ಲ ಕೂಡ ಡೆಕೋರ್ ಮಾಡ್ಕೊತೀನಿ. ನಮ್ಮ ಹೆಣ್ಮಕ್ಳಿಗೆ ಹಂಗೆ ಅಲ್ವಾ, ಹೊಸ ಮನೆಗೆ ಹೋಗ್ತಾ ಇದ್ದೀವಿ ಅಂದರೆ ಸಾಕು, ಅದಕ್ಕೆ ಏನು ಬೇಕು ಎಲ್ಲ ಪ್ರಾಡಕ್ಟ್ಸ್ನ ತಗೊಳ್ಳೋದು, ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅಂತ ತುಂಬಾ ಪ್ಲ್ಯಾನ್ ಮಾಡ್ಕೊತಾ ಇರ್ತೀವಿ, ಚೆನ್ನಾಗಿ ಕಾಣಿಸ್ಬೇಕು ನಮ್ಮ ಮನೆ ಅಂತ. ಸೊ ಮನೇಲಿರೋರ್ಗಂತೂ 3 ಹೊತ್ತು ಅದೇ ಕೆಲಸ ಆಗಿರುತ್ತೆ. ಅದು ಕ್ಲೀನ್ ಮಾಡು, ಇದು ಕ್ಲೀನ್ ಮಾಡು, ಅಲ್ಲಿ ಹಂಗೆ ಮಾಡಬೇಕು. ಸೊ ಇದೇ ಥರ ಪ್ಲ್ಯಾನ್ ಮಾಡ್ತಾನೆ ಇರ್ತೀವಲ್ವಾ. ಮನೆ ಮುಂದೆ ಎಲ್ಲ ಕಸ ಗುಡಿಸ್ಕೊತಾ ಇದ್ದೀನಿ. ನಮ್ಮದು ಓಪನ್ ಪ್ಲೇಸಲ್ಲಿ ಇರೋದ್ರಿಂದ ಮನೆ, ಸೊ ಸ್ವಲ್ಪ ಧೂಳು ಜಾಸ್ತಿನೇ ಇರುತ್ತೆ. ಸೊ ಗುಡಿಸಿದ್ರು ಕೂಡ ಒಂದು ಅರ್ಧ ಅವರ್ ಬಿಟ್ಕೊಂಡು ನೋಡಿದ್ರೆ ಮತ್ತೆ ಧೂಳು ಹಂಗೆ ಇರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಕ್ಲೀನ್ ಮಾಡ್ಕೊತಾ ಇರಬೇಕು. ಇನ್ನು ನಾನಂತೂ ರಂಗೋಲಿ ಹಾಕಿದ್ರೆ ಒಂದು ದಿನ ಕೂಡ ರಂಗೋಲಿ 5 ನಿಮಿಷ ಇರಲ್ಲ. ಸೊ ನೀವೇ ನೋಡ್ಬೋದು, ನಾನು ಕ್ಯಾಮ್ರಾ ಸೆಟ್ ಮಾಡಿಬಿಟ್ಟು ರಂಗೋಲಿ ಪುಡಿನ ಒಳಗಡೆ ಇಟ್ಟು ಬರೋಷ್ಟೊತ್ತಿಗೆ ನಮ್ಮ ಪಾಪು ಯಾವ ಥರ ಕೆಡಿಸ್ತಾಳೆ ಅಂತ. ಸೊ ಒಳಗೆ ರಂಗೋಲಿ ಇರೋದು ಇಷ್ಟ ಇಲ್ಲ ಅನಿಸುತ್ತೆ. ಕುಂಕುಮನೂ ಅಷ್ಟೇ, ಬಾಗಿಲಲ್ಲಿ ಏನು ಇಟ್ಟಿದ್ದೀವಿ ಅರಿಶಿನ ಕುಂಕುಮ ಎಲ್ಲ ಕೂಡ ಅವಳು ನೆತ್ತಿ ಮೇಲೇ ಇರುತ್ತೆ. ಸೊ ಎಲ್ಲ ಕೂಡ ಇಟ್ಕೊಂಡ್ಬಿಟ್ಟಿರ್ತಾಳೆ.
ನೋಡಿ ಗೈಸ್ ಯಾವ ಥರ ಮಾಡ್ತಿದ್ದಾಳೆ ಅಂದ್ಬಿಟ್ಟು. ಸೊ ಮಕ್ಕಳೆಲ್ಲ ಹಿಂಗೇನೋ ಏನೋ ಗೊತ್ತಿಲ್ಲ. ಸೊ ನಿಮ್ಮ ಮಕ್ಕಳು ಕೂಡ ಇದೇ ಥರ ಇದ್ದರೆ ಕಮೆಂಟ್ ಮಾಡಿ ನೋಡೋಣ. ಸೊ ನೋಡಿ ಎಷ್ಟು ನೀಟಾಗಿದೆ, ಅದನ್ನ ನೋಡ್ಕೊಂಡಿದ್ದಾಳೆ. ನಾನು ಒಳಗಡೆ ಹೋಗಿದ ತಕ್ಷಣ ಅದನ್ನು ಕೆಡಿಸ್ತಾ ಇದ್ದಾಳೆ. ಸೊ ಮಕ್ಕಳನ್ನ ಅವಾಗ ಬೈಯೋಕ್ಕೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಅವಳು ಈ ಥರ ಮಾಡ್ದಾಗಿಂದ ರಂಗೋಲಿನೇ ಆಗ್ತಾ ಇರಲಿಲ್ಲ, ಜಸ್ಟ್ 2 ಗೆರೆನೇ ಹಾಕ್ಬಿಟ್ಟು ಸುಮ್ಮನೆ ಆಗಿಬಿಡ್ತಿದ್ದೆ. ಸೊ ನೋಡೋಣ ಇನ್ಮೇಲೆ ಹಾಕೋಣ ಅಂದ್ಬಿಟ್ಟು ಹಾಕಿದ್ರೆ ನೋಡ್ತಿರ್ಬೋದು, ನಾನು ಒಳಗಡೆ ಹೋಗಿ ಬರೋಷ್ಟೊತ್ತಿಗೆ ಈ ಥರ ಮಾಡ್ತಾ ಇದ್ದಾಳೆ. ಸೊ ನೋಡ್ತಾ ಇಲ್ಲ ಅಂದ್ಬಿಟ್ಟು ಏನಾದರೂ ಕೇಳಕ್ಕೆ ಹೋದರೆ ಮುಖ ತಿರುಗಿಸ್ಕೊಂಡು, ಇಲ್ಲಾಂದರೆ ಬೈತಾ ಇದೆಯಾ ಅಂದ್ಬಿಟ್ಟು ಅಳ್ತಾಳೆ. ಸೊ ಮಕ್ಕಳನ್ನ ಏನು ಕೇಳೋಕ್ಕೂ ಆಗಲ್ಲ, ಏನು ಮಾಡೋಕ್ಕೂ ಆಗಲ್ಲ, ಹಂಗಾಗ್ಬಿಡುತ್ತೆ. ನನ್ನ ಮಗಳಿಗಂತೂ ಸ್ವಲ್ಪ ಜೋರಾಗಿ ಮಾತಾಡೋಂಗಿಲ್ಲ, ಬೈತಾ ಇದೆಯಾ ಅಂತ ಹತ್ಕೊಂಡ್ಬಿಡ್ತಾಳೆ, ಇಲ್ಲಾಂದರೆ ನಂಗೆ ಅಪ್ಪ ಬೇಕು ಅಂತ ಹತ್ಕೊಂಡ್ಬಿಡ್ತಾಳೆ. ಅವ್ರು ಅಳೋದು ನೋಡ್ಬಿಟ್ಟು ನಾವು ಏನಕ್ಕಾದರೂ ಬೈತೀವೋ ಅಂತ ನಮ್ಗನ್ಸ್ಬಿಡುತ್ತೆ. ಸೊ ಇವಾಗಿರೋ ಮಕ್ಕಳಂತೂ ತುಂಬಾ ಸೆನ್ಸಿಟಿವ್ ಇರ್ತಾರೆ. ಜಸ್ಟು ಅಂದ್ಬಿಟ್ರೆ ಸಾಕು ಜೋರಾಗಿ ಹತ್ಕೊಂಡ್ಬಿಡ್ತಾಳೆ, ನಂಗೆ ಬೈದ್ಬಿಟ್ರು ಅಂತ. ಸೊ ಅಷ್ಟು ಸೆನ್ಸಿಟಿವ್ ಮಕ್ಕಳಿದ್ದಾರೆ ಇವಾಗ. ಸೊ ನೋಡಿ ಎಲ್ಲ ಕೆಲಸ ಆಯಿತು. ಹಾಗೆ ದಿವಾನಾಗ ಒಂದು ಬೆಡ್ಶೀಟ್ ತರಿಸಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಕಲರ್ ಮಾತ್ರ ಸಖತ್ತಾಗಿತ್ತು. ಸೊ ಇನ್ಸ್ಟಾಗ್ರಾಮ್ಗೆ ಒಂದು ವಿಡಿಯೋನು ಮಾಡ್ಕೋತಾ ಇದ್ದೆ. ಗೈಸ್ ಈ ಬೆಡ್ಶೀಟ್ ಅಂತೂ ಸೂಪರ್ ಆಗಿದೆ. ಸೊ ಮೀಶೋದಲ್ಲಿ ಕಮ್ಮಿ ಪ್ರೈಸಲ್ಲಿ ಸಿಗ್ತಾ ಇದೆ. ನಾನು ಇವತ್ತು ಲಿಂಕ್ ಶೇರ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಸೊ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡ್ಬೋದು. ಎಷ್ಟು ಚೆನ್ನಾಗಿದೆ ಗೊತ್ತಾ, ಕ್ವಾಲಿಟಿ ಸೂಪರ್ ಆಗಿದೆ, ಬಟ್ಟೆ ಕ್ವಾಲಿಟಿ, ಕಲರ್ ಕೂಡ ತುಂಬ ಚೆನ್ನಾಗಿದೆ. ಆರಾಮಾಗಿ ಬೈ ಮಾಡ್ಕೊಬೋದು. ತುಂಬ ಪ್ರಾಡಕ್ಟ್ಸ್ ಇದೆ ಗೈಸ್, ಅದೆಲ್ಲ ಅನ್ಬಾಕ್ಸ್ ಮಾಡ್ತೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತಾ ಇರುತ್ತೆ. ಸೊ ನಿಮ್ಗೆ ಇಷ್ಟ ಆದರೆ ಲಿಂಕ್ ಅಂತ ಹಾಕಿದ್ರೆ ಲಿಂಕ್ ಬರುತ್ತೆ, ಸೊ ಬೈ ಮಾಡ್ಬೋದು. ನೋಡಿ ಏನು ಸಕ್ಕತ್ತಾಗಿ, ನಂಗೆ ತುಂಬ ಇಷ್ಟ ಆಯ್ತು ಈ ಕಲರು. ವಿಡಿಯೋ ಎಲ್ಲ ಶೂಟ್ ಮಾಡಿಕೊಂಡು ಸ್ನಾನಕ್ಕೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಬಿಸಿಲು ಕೂಡ ಬಂದುಬಿಟ್ಟಿತ್ತು. ಸೊ ನಮ್ಮದು ಸೂರ್ಯ ಹುಟ್ಟೋ ಕಡೆ ಬಾಗಿಲಾಗಿರೋದ್ರಿಂದ ಬೇಗನೆ ಬಿಸಿಲು ಮನೆ ಒಳಗಡೆನೇ ಬಂದುಬಿಡುತ್ತೆ. ಸೊ ನೋಡ್ತಿರ್ಬೋದು ಎಷ್ಟು ಕಾಣಿಸ್ತಿದೆ ಬಿಸಿಲು ಅಂತ. ಹಾಗೆ ಬೇಗ ಹೋಗಿ ಸ್ನಾನ ಕೂಡ ಮಾಡ್ಕೊಬಂದ್ವಿ, ಇಬ್ಬರು ಕೂಡ ಮ್ಯಾಚಿಂಗ್ ಹಾಕ್ಕೊಂಡಿದ್ವಿ. ನಾನು ಹಾಕ್ಕೊಂಡಿದ್ದು ನೋಡ್ಬಿಟ್ಟು ನಮ್ಮ ಪಾಪು ಇದೇ ಬೇಕು ನನಗೂ ಕೂಡ ಪಿಂಕ್ ಕಲರ್ ಅಂತ ಕೇಳಿದ್ಲು. ಸೊ ಅದಕ್ಕೆ ಅವಳಿಗೂ ಕೂಡ ಡ್ರೆಸ್ ಹಾಕಿದೆ. ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೊಬೇಕು. ಏನೇ ಹೇಳಿ ಗೈಸ್, ಮನೇಲಿ ಪೂಜೆ ಮಾಡಿದ್ರೇ ಒಂಥರ ಖುಷಿ ಆಗ್ಬಿಡುತ್ತೆ. ನನಗಂತೂ ಪರ್ಸ್ನಲಿ ತುಂಬ ಖುಷಿ ಆಗುತ್ತೆ, ಒಂಥರ ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು ಪೂಜೆ ಮಾಡಿದ್ರೆ. ಅದೇನೋ ಗೊತ್ತಿಲ್ಲ ಗೈಸ್, ನನ್ನ ಮಗಳಂತೂ ಪೂಜೆ ಮಾಡೋ ಟೈಮ್ಗೆ ಅಳೋದು, ನಂಗೆ ಅದು ಬೇಕು ಇದು ಬೇಕು ಅಂತ ಹಠ ಮಾಡೋದೆಲ್ಲ ಮಾಡ್ತಾ ಇರ್ತಾಳೆ. ಸೊ ನೆಮ್ಮದಿಯಾಗಿ ಮಾಡಬಾರ್ದು ಅಂತನೋ ಇಲ್ಲ ಏನಕ್ಕಂತ ಗೊತ್ತಿಲ್ಲ, ತುಂಬಾ ಕೋಪ ಬಂದುಬಿಡುತ್ತೆ. ಸೊ ಒಂಥರ ಅವಳಿಗೆ ಆಡೋದಕ್ಕೆ ಅಂದರೆ ಪೂಜೆ ಮಾಡೋ ಟೈಮಲ್ಲಿ ಕರ್ಪೂರ ಕಡ್ಡಿ ಇದೆಲ್ಲ ಅವಳಿಗಂತಲೇ ಸಪ್ರೇಟಾಗಿ ಕೊಟ್ಟರೆ ಅವಳು ಪೂಜೆ ಮಾಡ್ಕೊಂಡು ಸೈಲೆಂಟಾಗಿರ್ತಾಳೆ. ಸೊ ಬೇಡ ಅಂದರೆ ಮಾತ್ರ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ನಾನು ಹೇಳೋದೆಲ್ಲ ಮಕ್ಕಳಿರಂಥವ್ರಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ನಾವೇನಾದರೂ ಒಂದು ಕೆಲಸ ಮಾಡ್ತಿದ್ದೀವಿ ಅಂದರೆ ಅವ್ರಿಗೂ ಕೊಡಬೇಕು, ಸೊ ನಮ್ಮ ಜೊತೆ ಅವರೂ ಮಾಡಬೇಕು. ಸೊ ಆ ಥರ ಇರುತ್ತೆ. ಮಾಡೋಕ್ಕೆ ಕೊಟ್ಟಿಲ್ಲ ಅಂದರೆ ನಮ್ಮನ್ನು ಕೆಲಸ ಮಾಡೋಕ್ಕೆ ಬಿಡಲ್ಲ. ಗೈಸ್ ಪೂಜೆ ಎಲ್ಲ ಆಯಿತು. ಸೊ ಒಂಥರ ಮನ್ಸಿಗೆ ನೆಮ್ಮದಿ ಅನಿಸ್ಬಿಡುತ್ತೆ ಪೂಜೆ ಮಾಡಿದ್ರೆ ಅಲ್ವಾ. 2 ಡೇಸಿಂದ ಎಲ್ಲ ಕ್ಲೀನ್ ಮಾಡೋದ್ರಲ್ಲೇ ಇತ್ತು. ಆ ಲುಕ್ಸ್ದಾಗಿಂದನೂ ಬರೀ ಕ್ಲೀನ್ ಮಾಡೋದು, ಶಿಫ್ಟ್ ಮಾಡೋದು ಈ ಥರನೇ ಇತ್ತು. ಸೊ ಅದೆಲ್ಲ ಇಟ್ಕೊಂಡು ಪೂಜೆ ಮಾಡಬೇಕು ಅಂತ ಅನ್ನಿಸ್ತಿರ್ಲಿಲ್ಲ. ಸೊ ಅದಕ್ಕೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಟ್ಟೆ ಎಲ್ಲ ಮಡಚಿಟ್ಬಿಟ್ಟು ಲಾಸ್ಟಿಗೆ ಇವತ್ತು ಪೂಜೆ ಮಾಡಿದೆ. ಒಂಥರ ಮನ್ಸಿಗೆ ತೃಪ್ತಿ ಅನಿಸ್ತಾ ಇದೆ. ಸೊ ಇವಾಗ ಟೈಮು 9 ಗಂಟೆ ಆಗಿದೆ, ಎಲ್ಲನೂ ಆಯಿತು. ಇವಾಗ ಮಗುಗೆ ಸ್ವಲ್ಪ ಬ್ರೇಕ್ಫಾಸ್ಟ್ ಏನಾದರೂ ಮಾಡಿಬಿಟ್ಟು ತಿನ್ನಿಸ್ಬೇಕು. ಮತ್ತು ರಾತ್ರಿ ಸಾಂಬಾರಿದೆ, ಅದಕ್ಕೆ ಸ್ವಲ್ಪ ರೈಸ್ ಮಾಡ್ತೀನಿ ಅಷ್ಟೇ. ಸೊ ನೋಡೋಣ ಮತ್ತೆ ಇವತ್ತಿನ ದಿನ ಯಾವ ಥರ ಇರುತ್ತೆ ಅಂತ. ಇವತ್ತೇನು ಅಷ್ಟು ಕೆಲಸ ಇಲ್ಲ, ಎಲ್ಲನೂ ನೆನ್ನೆ ಮುಗಿಸ್ಕೊಂಡ್ಬಿಟ್ಟೆ. ಫುಲ್ ಡೇ ನೆನ್ನೆ ಕೆಲಸ ಮಾಡಿದ್ದೀನಿ ಗೈಸ್. ಸೊ ನೋಡೋಣ ಮತ್ತೆ ಏನು ಮಾಡೋದು ಅಂತ. ತರಕಾರಿ ಸಾಂಬಾರಿತ್ತು, ಬೀನ್ಸ್ ಸಾಂಬಾರು ಅಂದರೆ ತುಂಬ ಇಷ್ಟ ನನ್ನ ಮಗಳಿಗೆ. ಬೀನ್ಸ್ ಅವಳು ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ನಂಗೆ ರವೆ ಬೇಕು ಅಂದ್ಲು, ರವೆನ ಮಾಡಿಬಿಟ್ಟು ಬೀನ್ಸ್ ಸಾಂಬಾರು ಜೊತೆಗೆ ತಿನ್ನಿಸ್ಬಿಟ್ಟು ನಾನು ಕೂಡ ಸ್ವಲ್ಪ ರೈಸು ಸಾಂಬಾರು ತಿನ್ಕೊಂಡೆ. ಇನ್ನು ಬಟ್ಟೆ ಎಲ್ಲ ವಾಷಿಂಗ್ ಹಾಕಿ ಒಣಗಾಕಿದ್ದೆ. ಸೊ ಅದನ್ನೆಲ್ಲ ಎತ್ಕೊಬಂದು ಮಡಚಿಡ್ತಾ ಇದ್ದೀನಿ. ಸೊ ನಮ್ಮ ಕಬೋರ್ಡ್ಗಿನ್ನೂ ಡೋರ್ ಫಿಟ್ ಮಾಡಿರಲಿಲ್ಲ, ಬಟ್ ಬಟ್ಟೆ ಎಲ್ಲ ಹೊರಗಡೆ ಇದ್ದಿದ್ದು ನೋಡಿಬಿಟ್ಟು ನಂಗೆ ಆಗಲ್ಲ ಅಂತ ಕೇಳೋದಕ್ಕೆ ಸೊ ಅವರು ಮಡಚಿಟ್ಕೊಳ್ಳಿ ಪರವಾಗಿಲ್ಲ, ಅದು ಡೋರ್ ಆಮೇಲೆ ಹಾಕ್ತೀವಿ ಅಂತ ಹೇಳಿದ್ರು. ಸೊ ಅದಕ್ಕೆ ನೀಟಾಗಿ ಎಲ್ಲ ಮಡಚಿಟ್ಟೆ. ಒಂದು ದಿನ ಆಯಿತು ಈ ಬಟ್ಟೆನ ಕ್ಲಿಯರ್ ಮಾಡೋದಕ್ಕೆ. ಅಲ್ಗೂ ಸ್ವಲ್ಪ ಬಟ್ಟೆ ಎಲ್ಲ ತೆಗ್ದಿದ್ದೀವಿ ನಾವು ಈ ಮನೆ ಶಿಫ್ಟ್ ಮಾಡೋ ಟೈಮಲ್ಲಿ, ಯಾವ್ದು ಬೇಡ ಅಂತ ಒಂದು ಮೂಟೆ ಅಷ್ಟು ಬಟ್ಟೆನ ತೆಗೆದ್ರೂ ಕೂಡ
ಕೂಡ ಇಷ್ಟು ಬಟ್ಟೆ ಇದೆ. ಸೊ ಬಿಸಾಕೋಕ್ಕೂ ಇಷ್ಟ ಆಗಲ್ಲ. ಇವಾಗ ಔಟ್ಸೈಡ್ ಹೋದರೆ ಯಾವಾಗೂ ಒಂದೊಂದು ಡ್ರೆಸ್ ಹಾಕ್ಕೊಂಡು ಹೋಗ್ಬೋದು. ಸೊ ಎಲ್ಲರಿಗೂ ಅಂದರೆ ಕೊಡೋದಕ್ಕೂ ಇಷ್ಟ ಆಗಲ್ಲ, ಅಷ್ಟು ಚೆನ್ನಾಗಿರೋ ಬಟ್ಟೆ ಒಂದೊಂದು ಸತಿ ಹಾಕ್ಕೊಂಡಿರೋದಷ್ಟೇ. ಸೊ ಅದನ್ನು ಬಿಸಾಕೋಕ್ಕೂ ಆಗಲ್ಲ, ಯಾರಿಗಾದ್ರೂ ಕೊಡೋಕ್ಕೂ ಆಗಲ್ಲ, ಹಾಕ್ಕೊಳೋದಕ್ಕೆ ಮನೇಲಿ ಇರ್ತೀವಿ ಅನ್ನೋ ಒಂದು ಇದು. ಸೊ ಇನ್ಮೇಲೆ ಡೈಲಿ ಒಂದು ಡ್ರೆಸ್ ಹಾಕ್ಕೊಬೇಕು ಅಂತ ನೀಟಾಗಿ ಮಡಚಿಟ್ಟಿದ್ದೀನಿ. ಮನೇಲಾದರೂ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿರೋ ಬಟ್ಟೆನ ಹಾಕ್ಕೊಬೇಕು ಅಂತ. ಸೊ ಹಂಗೆ ಮಧ್ಯಾಹ್ನಕ್ಕೆ ಅವ್ರ ಅಪ್ಪ ಬಂದರು. ಡೈಲಿ ಫೋನ್ ಮಾಡ್ತಾರೆ ಆಯಿತಾ, ಮಧ್ಯಾಹ್ನ ಮನೆಗೆ ಬರೋವಾಗ ಏನು ಬೇಕು ಅಂತ. ಸೊ ನನ್ನ ಮಗಳು ಏನು ಹೇಳಲ್ಲ, ಹೊಟ್ಟೆಯಲ್ಲಿ ಹುಳ ಬಂದ್ಬಿಡುತ್ತೆ, ಬೇಡ ಅಂತ ಹೇಳ್ತಾಳೆ, ಬಟ್ ತಂದುಕೊಟ್ರೆ ತಿಂತಾಳೆ. ಸೊ ಬಾಳೆಹಣ್ಣು ಬೇಕು ಅಂತ ಕೇಳಿದ್ಲು, ಅದಕ್ಕೆ ಬಾಳೆಹಣ್ಣು ತಗೊಬಂದಿದ್ರು. ಇನ್ನು ಗೊತ್ತಲ್ಲ, ಅಪ್ಪಂದ್ರೆ ಕೆಲಸದಿಂದ ಬಂದಿದ್ದ ತಕ್ಷಣವೇ ಮಕ್ಕಳನ್ನ ಮುದ್ದಾಡೋದೆ ಅಲ್ವಾ. ಸೊ ಮುದ್ದಾಡಿಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅವರು ಕೂಡ ಸ್ವಲ್ಪ ಫ್ರೆಶ್ ಅಪ್ ಆಗಿ ಊಟ ಎಲ್ಲ ಮಾಡಿಕೊಂಡು ಒಂದು 5 ನಿಮಿಷ ಕೂತ್ಕೊಂಡ್ರು. ಹಾಗೆ ಮನೇಲಿ ಫೋಟೋಸ್ ಎಲ್ಲ ಹಂಗೇ ಇಟ್ಟಿದ್ವಿ. ಸೊ ಅದೆಲ್ಲ ಒಡೆದೋಗ್ಬಿಡುತ್ತೆ. ಯಾವುದಕ್ಕೂ ನಮ್ಗೆ ಇಷ್ಟ ಆಗೋ ಒಂದೊಂದು ಫೋಟೋ ಮಾತ್ರ ನಾವು ವಾಲ್ಗೆ ಹಾಕೋಣ ಅಂದ್ಬಿಟ್ಟು ಅವರಪ್ಪ ನೋಡಿ ಇವಾಗ ಅದನ್ನು ಚೆಕ್ ಮಾಡ್ತಾ ಇದ್ದಾರೆ ಕರೆಕ್ಟಾಗಿ ಹೊಡಿಬೇಕು ಅಂತ. ಅವ್ರ ಮಗಳೇ ಅವ್ರಿಗೆ ಸಪೋರ್ಟಿವ್ ಆಗಿ ಈ ಥರ ಟೇಪ್ನ ಇಟ್ಕೊಂಡಿದ್ದಾಳೆ. ಆದ್ರೂ ಅಪ್ಪ ಮಗಳ ಸಂಬಂಧ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ಅಲ್ವಾ. ಸೊ ನಾನು ಏನಾದರೂ ಬೈದಿದ ತಕ್ಷಣ ಹಂಗೆ ಅಪ್ಪ ಬೇಕು ಅಂತ ಎಷ್ಟು ಜೋರಾಗಿ ಅಳ್ತಾಳೆ ಗೊತ್ತಾ. ಅವಾಗ ಕಾಲ್ ಮಾಡಿಕೊಟ್ರೆ ಅಂತೂ ಜೋರಾಗಿ ಹತ್ಕೊಂಡ್ಬಿಡ್ತಾಳೆ. ಸೊ ಮಕ್ಕಳಿಗೂ ಕೂಡ ಎಷ್ಟು ಫೀಲಿಂಗ್ಸ್ ಇರುತ್ತೆ ನೋಡಿದಾಗೆಲ್ಲ ಒಂಥರ ಬೇಜಾರಾಗ್ಬಿಡುತ್ತೆ. ಹೆಣ್ಮಕ್ಳೇ ಹಂಗೆ ಅಪ್ಪಂದ್ರನ್ನ ಅಮ್ಮಂದ್ರಿಗಿಂತ ಸ್ವಲ್ಪ ಜಾಸ್ತಿನೇ ಇಷ್ಟಪಡ್ತಾರೆ. ಸೊ ಇನ್ನು ಈವ್ನಿಂಗು ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಕೂಡ ಮಾಡ್ತಾ ಇದ್ದೀನಿ. ನಾನು ಈ ಕಡೆ ಪೂಜೆ ಮಾಡ್ತಾ ಇದ್ದೆ, ನೋಡಿ ಅವಳು ನೋಡಿ ಜನ್ಯ ನಾನು ವೀಡಿಯೋದಲ್ಲೇ ನೋಡ್ತಾ ಇರೋದು. ಸೊ ಬಾಳೆಹಣ್ಣು ತೊಗೊಂಡೋಗಿ ಎಷ್ಟು ನೀಟಾಗಿ ಬಿಡಿಸ್ಕೊಂಡು ತಿಂತಾ ಇದ್ದಾಳೆ ಅಂತ. ಸೊ ನನ್ನ ಮಗಳ್ದು ಏನೂ ಭಯ ಇಲ್ಲ, ನನಗೆ ಗ್ರಿಲ್ಲೆಲ್ಲ ಇದೆ. ಸೊ ಅಷ್ಟೇನು ಭಯ ಇಲ್ಲ, ಯಾಕಂದರೆ ಅವಳು ಹತ್ತೋದು ಆ ಥರ ಟ್ರೈ ಕೂಡ ಮಾಡೋಕ್ಕೆ ಹೋಗಲ್ಲ. ಬಟ್ ಯಾವುದಕ್ಕೂ ಹುಷಾರಾಗಿ ನೋಡ್ಕೊಬೇಕು, ಮಕ್ಕಳು ಯಾವ ಟೈಮಲ್ಲಿ ಏನು ಮಾಡ್ತಾರಂತಲೇ ಗೊತ್ತಾಗಲ್ಲ ಅಲ್ವಾ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಪಾಯಸ ಮಾಡೋಣ ಅಂದ್ಬಿಟ್ಟು ಶಾವಿಗೆ ಪಾಯಸ ತುಂಬ ದಿನ ಆಗಿತ್ತು ತಿಂದು, ಅದಕ್ಕೆ ಸ್ವಲ್ಪ ಶಾವಿಗೆ ಪಾಯಸನ ಮಾಡಿಕೊಂಡೆ. ನೈಟ್ ಊಟಕ್ಕೆ ಸ್ವಲ್ಪ ಟೊಮೆಟೊ ಗೊಜ್ಜು ಮತ್ತು ರೈಸ್ ಮಾಡಿಕೊಂಡು ತಿಂದ್ವಿ. ಪಾಪು ಅಂತೂ ಮಧ್ಯಾಹ್ನ ಮಲಗಿರಲಿಲ್ಲ ಅಂದ್ಬಿಟ್ಟು ನಾನು ಅಡುಗೆ ಮಾಡೋಷ್ಟೊತ್ತಿಗೆ ಚೆನ್ನಾಗಿ ನಿದ್ದೆ ಮಾಡಿದ್ಲು. ಒಂದು 2 hours ಹರಿದ್ರೂ ನಿದ್ದೆ ಮಾಡಿದ್ದಾಳೆ. ಅಂದರೆ 9 ಗಂಟೆ ಹಂಗೆ ಎದ್ಲು. ಮತ್ತು 11 ಗಂಟೆ ಆದ್ರೂ ಮಲಗಲ್ಲ. ನಮಗೆ ABCD ಹೇಳ್ತೀನಿ, ಜನವರಿ ಫೆಬ್ರವರಿ ಹೇಳ್ತೀನಿ ಅಂದ್ಬಿಟ್ಟು ತಲೆ ತಿಂತಾಳೆ, ಯಾಕಂದರೆ ಅವಳಿಗೆ ನಿದ್ದೆ ಬರಲ್ಲ. ಬಟ್ ಮಕ್ಕಳು ಖುಷಿಗೋಸ್ಕರ ನಾವು ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇರ್ತೀವಿ ಅಲ್ವಾ. ಅಷ್ಟೇ ಗೈಸ್, ತಿಂದ್ಬಿಟ್ಟು ಮಲ್ಕೊಂಡ್ವಿ. ಇನ್ನಷ್ಟು ಅಂದರೆ ಡೈಲಿ ವೀಡಿಯೋಸ್ ಬರ್ತಾ ಇರುತ್ತೆ. ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಗೈಸ್, ಬಾಯ್.